जय पंचमसाली जय पंचमसाली ಬಂಧಿಸಬೇಕು 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 ಅವಹೇಳಕರಾಗಿ ಹೇಳಿಕೆ ನೀಡಿದಂತ ಫೇಸ್ಬುಕ್ ವಾಟ್ಸ್ಆಪ್ ಗಳಲ್ಲಿ ಹೇಳಿಕೆ ಹಾಕಿದಂತ ಕಿಡಿಗೇಡಿಗಳಿಗೆ यू टीवी न्यूज में स्वागत है आप सभी दर्शकों का। मैं हूं आपके साथ नबी रसूल। ಲಿಂಗಾಯತ ಪಂಚಮಸಾಲಿ ಮಹಾಪೀಠ ಕೂಡಲ ಸಂಗಮದ ಪ್ರಥಮ ಜಗದ್ಗುರುಗಳಾದಂತ ಶ್ರೀ ಶ್ರೀ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ವಿರುದ್ಧ ಇವತ್ತು ನ್ಯೂಸ್ ಕೆಲವು ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಮಾಧ್ಯಮದಲ್ಲಿ ಇಲ್ಲ ಸಲ್ಲದ ಒಂದು ಹೇಳಿಕೆಗಳನ್ನು ನೀಡುತ್ತಾ ನಮ್ಮ ಶ್ರೀಗಳ ಒಂದು ವಿರುದ್ಧ ತೇಜೋವಧೆ ಮಾಡತಕ್ಕಂತ ಕೆಲಸ ನಡೀತಾ ಇದೆ। ನಮ್ಮ ಶ್ರೀಗಳು ನಮ್ಮ ಸಮಾಜಗೋಸ್ಕರ ಇವತ್ತು ನ್ಯೂಸ್ ಬಹಳ ಹಗಲಿರಲು ಶ್ರಮಿಸಿ ದುಡಿತಾ ಇದ್ದಾರೆ। ಅನೇಕ ಭಕ್ತರ ಒಂದು ಹೃದಯಕ್ಕೆ ಈ ಒಂದು ನೋವು ಆಗ್ತಾ ಇದೆ। ಆ ನಿಟ್ಟಿನಲ್ಲಿ ಇವತ್ತು ನ್ಯೂಸ್ ಆ ವ್ಯಕ್ತಿಯನ್ನ ಬಂಧಿಸಬೇಕು ಅಂತಕ್ಕಂತ ಒಂದು ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವಿಜಯಪುರ ಜಿಲ್ಲಾ ಪಂಚಸೇನಾ ಘಟಕದ ವತಿಯಿಂದ ನಗರ ಘಟಕದ ವತಿಯಿಂದ ನಾವು ಇವತ್ತು ನ್ಯೂಸ್ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ಲಕ್ ಬಂದಿದ್ದೀವಿ। ನಮ್ಮ ಹೆಸರು ಶರಣಬಸಪ್ಪ ಗಂಗಶೆಟ್ಟಿ, ಜಿಲ್ಲಾಧ್ಯಕ್ಷರು ಪಂಚಸೇನಾ ಕೂಡಲ ಸಂಗಮ ಪೀಠ ವಿಜಯಪುರ। ಪಂಚಮಸಾಲಿ ಪೀಠದ ಜಗದ್ಗುರುಗಳಾದಂತಹ ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಸ್ಬುಕ್ ಆಗಿರ್ಬೋದು, ವಾಟ್ಸ್ಆಪ್ ಗಳಲ್ಲಿ ಒಂದು ಅವಹೇಳನಕಾರಾಗಿ ಕಮೆಂಟ್ ಮಾಡುವುದಾಗಿರ್ಬೋದು ಅಥವಾ ಅವಹೇಳನಕಾರಾಗಿ ಪೋಸ್ಟ್ ಗಳು ಬಿಡುವ ಮೂಲಕ ಕಿಡಿಗಾಡಿಗಳು ಮಾಡ್ತಾ ಇದ್ದಾರೆ। ಪಂಚಮಸಾಲಿ ಶ್ರೀಗಳು, ಪಂಚಮಸಾಲಿ ಪೀಠದ ಜಗದ್ಗುರುಗಳಾದಂತಹ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳು ಸಮಾಜ ಅಷ್ಟೇ ಅಲ್ಲದೆ ಲಿಂಗಾಯತ ಧರ್ಮದ ಎಲ್ಲ ಒಳ ಪಂಗಡಗಳಿಗೆ ಮೀಸಲಾತಿ ನೀಡುವಲ್ಲಿ ಕೊಡಿಸಲು ಸುಮಾರು 3-4 ವರ್ಷಗಳ ಹೋರಾಟ ಮಾಡ್ತಾ ಬಂದಿದ್ದಾರೆ। ಮೀಸಲಾತಿ ಅಷ್ಟೇ ಅಲ್ಲದೆ ಬಸವಣ್ಣನವರು ಹಾಕಿಕೊಟ್ಟಂತ ಸಮಾನತೆಯ ತಳಹದಿ ಮೇಲೆ ಈ ನಾವೆಲ್ಲರೂ ಬದುಕಿ ಕೊಟ್ಟುಕೊಳ್ಳಲು ಒಂದು ಸಮಾನತೆಯ ರೂಪರೇಷೆಗಳನ್ನು ಹಾಕಿ ಕೊಡುತ್ತಿರುವ ಕೂಡಲ ಸಂಗಮದ ಬಸವಜಯ ಮೃತ್ಯುಂಜಯ ಸ್ವಾಮಿಗಳಿಗೆ ಕೆಲವರು ಕಿಡಿಗೇಡಿಗಳು ಅವಹೇಳನಕಾರಾಗಿ ಹೇಳಿಕೆ ನೀಡ್ತಾ ಇದ್ದಾರೆ, ಕಮೆಂಟ್ಗಳು ಹಾಕ್ತಾ ಇದ್ದಾರೆ। ಅಂತ ವಿರುದ್ಧ ಈಗಾಗಲೇ ಒಂದು ಪ್ರಕರಣವನ್ನು ದಾಖಲೆ ಮಾಡಿದ್ದೇವೆ। ಈ ಪ್ರಕರಣವನ್ನು ದಾಖಲೆ ಮಾಡಿಕೊಂಡು ಮಾನ್ಯ ರಾಜ್ಯ ಸರ್ಕಾರದವರು ಕೂಡಲೇ ಅವರನ್ನು ಬಂಧಿಸಿ ಅವರಿಗೆ ಗಡಿಪಾರು ಮಾಡಬೇಕು। ಯಾಕಂದ್ರೆ ಸಮಾಜದಲ್ಲಿ ಗೊಂದಲಗಳನ್ನು ಸೃಷ್ಟಿ ಮಾಡೋದ್ರ ಮೂಲಕ, ಸಮಾಜದಲ್ಲಿ ಗಲಭೆಗಳನ್ನು ಸೃಷ್ಟಿ ಮಾಡುವ ಮೂಲಕ ಇಂಥ ಕಿಡಿಗೇಡಿಗಳು ಒಂದು ಕಮೆಂಟ್ ಫೇಸ್ಬುಕ್ ಗಳಲ್ಲಿ, ವಾಟ್ಸ್ಆಪ್ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವ ಮಾಡುತ್ತಿದ್ದಾರೆ। ಸಮಾಜ ಗೊಂದಲಮಯ ವಾತಾವರಣ ಆಗ್ಬೇಕಂತೇಳಿ ಜನ ದುಷ್ಟ ಶಕ್ತಿಗಳಿಗೆ ಮಾಡ್ತಾ ಇದ್ದಾರೆ। ಅಂತ ವಿರುದ್ಧ ಮಾನ್ಯ ರಾಜ್ಯ ಸರ್ಕಾರದವರು ಒಂದು ಸೂಕ್ತ ಕ್ರಮ ಮಾಡಿ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಂಡು ಅವರಿಗೆ ಗಡಿಪಾರು ಮಾಡ್ಬೇಕಂತೇಳಿ ನಾವೆಲ್ಲ ಸಮಾಜದ ಅಥವಾ ಸಾಮಾಜಿಕ ಕಾರ್ಯಕರ್ತರು ನಾವೆಲ್ಲ ಇವಾಗ ಖಂಡನೆ ಮಾಡ್ತಾ ಇದ್ದೇವೆ। ಶ್ರೀಶೈಲ್ ಮುಳುಜಿ, ವಕೀಲರು, ವಿಜಯಪುರ। ಇವತ್ತಿನ ದಿವಸ ಪಂಚಮಸಾಲಿ ಸಮಾಜ ದೇಶಕ್ಕೆ ಅನ್ನವನ್ನು ಕೊಡ್ತಕ್ಕಂತಹ ರೈತ ಸಮುದಾಯ ಹೆಚ್ಚಿನ ಪ್ರಮಾಣದಲ್ಲಿರ್ತಕ್ಕಂಥ ಒಂದು ಸಮಾಜ। ಇಂಥ ಸಮಾಜ ಇವತ್ತಿನವರೆಗೂ ನಮ್ಮಲ್ಲಿ ಒಗ್ಗಟ್ಟಿಲ್ಲದೆ ಹರಿದು ಹಂಚಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡಲ ಸಂಗಮ ಪ್ರಥಮ ಪೀಠದ ಜಗದ್ಗುರುಗಳಾಗಿರ್ತಕ್ಕಂಥ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ನಮ್ಮ ಸಮಾಜದಲ್ಲಿ ಒಂದು ಸಂಚಲನವನ್ನು ಮೂಡಿಸಿ ಬರೀ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ರಾಜ್ಯದ ಹೊರಗಡೆಯೂ ಕೂಡ ಹರಿದು ಹಂಚಿ ಹೋಗಿರ್ತಕ್ಕಂಥ ಸಮಾಜದಲ್ಲಿ ಒಂದು ಜಾಗೃತಿಯನ್ನು ಮೂಡ್ತಕ್ಕಂಥ ಕೆಲಸವನ್ನು ಮಾಡಿ ನಮ್ಮ ಪಂಚಮಸಾಲಿಗರಿಗೆ ಒಂದು ಹೆಮ್ಮೆಯ ಗರಿಯನ್ನು ಮೂಡಿಸಿದ್ದಾರೆ। ಅಂಥ ಕೂಡಲ ಸಂಗಮ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಗಳಿಗೆ ಕೆಲವು ಜನ ಕುಹಕಿಗಳು ಅವರಿಗೆ ಸುದ್ದಿ ಮಾಧ್ಯಮಗಳ ಮೂಲಕ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಫೇಸ್ಬುಕ್ನಲ್ಲಿ, ವಾಟ್ಸಪ್ನಲ್ಲಿ ಅವಹೇಳನಕಾರಿ ಶಬ್ದಗಳನ್ನು ಬಳಸುವುದು, ಜೊತೆಗೆ ಪ್ರಾಣ ಬೆದರಿಕೆಯನ್ನು ಹಾಕುವುದು, ಇಂಥ ಕುಕೃತ್ಯಗಳನ್ನು ಮಾಡ್ತಕ್ಕಂಥ ಕುಹಕಿಗಳು ನೇರವಾಗಿ ಎದುರು ಬಂದು ಅವರು ಹೋರಾಟ ಮಾಡದೆ ಒಂದು ಅವಹೇಳನಕಾರಿ ಪದಗಳನ್ನು ಬಳಸಿ ನಮ್ಮ ಸ್ವಾಮೀಜಿಯವರ ಆತ್ಮಸ್ಥೈರ್ಯವನ್ನು ಕುಂದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ। ಅಂತ ಒಂದು ಇನ್ನೊಂದು ಬಾರಿ ಅಂತ ಘಟನೆಗಳು ಏನಾದರೂ ಜರುಗಿದರೆ
ನಮ್ಮ ಗುರುಗಳ ಬಗ್ಗೆ ಯಾರಾದರೂ ಅವಹೇಳನಕಾರಿ ಶಬ್ದಗಳನ್ನು ಬಳಸಿದ್ರೆ ಅಥವಾ ಅವರ ಆತ್ಮಸ್ಥೈರ್ಯವನ್ನು ಕುಂದಿಸುವ ಕೆಲಸ ಮಾಡಿದ್ರೆ ಇಡೀ ಪಂಚಮಸಾಲಿ ಸಮುದಾಯ ನಮ್ಮ ಗುರೂಜಿ ಅವರ ಕೈ ಬಲಪಡಿಸ್ಲಿಕ್ಕೆ ಅವ್ರ ಹಿಂದಿದೆ. ಅಂತ ವ್ಯಕ್ತಿಗಳನ್ನ ನಾವು ಮಟ್ಟ ಹಾಕ್ಲಿಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳಿ ಈ ಒಂದು ಮಾಧ್ಯಮಗಳ ಮೂಲಕ ನಾವು ವಿಜಯಪುರ ಪಂಚಮಸಾಲಿಯ ಜಿಲ್ಲಾ ಘಟಕದ ಪಂಚಸೇನೆಯ ಜಿಲ್ಲಾ ಘಟಕದ ವತಿಯಿಂದ ಮತ್ತು ನಗರ ಘಟಕದ ವತಿಯಿಂದ ಇವತ್ತು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಆ ವ್ಯಕ್ತಿ ಇವತ್ತಿನ ದಿವಸ ಎಲ್ಲೇ ಅಡಗಿ ಕುಳಿತಿದ್ರು ಕೂಡ ಮಾಡಬಾರದ ಕೃತ್ಯವನ್ನು ಮಾಡಿ ಓಡಿ ಹೋಗಿ ಹೇಡಿಯಂತೆ ಮರೆಗೆ ಕುಳಿತಿದ್ದಾರೆ. ಅಂಥ ವ್ಯಕ್ತಿಯನ್ನ ಕರ್ನಾಟಕ ಸರ್ಕಾರದ ಪೊಲೀಸ್ ಸಿಬ್ಬಂದಿ ಅವರು ತಕ್ಷಣ ಅವನನ್ನು ಬಂಧಿಸಿ ಒಂದು ಉಗ್ರ ಶಿಕ್ಷೆಗೆ ಒಳಪಡಿಸಬೇಕು ಹಾಗೂ ಕಠಿಣ ಕ್ರಮ ಆತನ ವಿರುದ್ಧ ಕೈಗೊಳ್ಳಬೇಕು. ಇನ್ನು ಮುಂದೆ ಯಾರೂ ಕೂಡ ಪರಮ ಪೂಜ್ಯರ ವಿರುದ್ಧ ಅವಹೇಳನಕಾರಿ ಶಬ್ದವನ್ನ ಬಳಸದೆ ಪಂಚಮಸಾಲಿ ಸಮುದಾಯದ ಒಗ್ಗಟ್ಟಿಗೆ ಒಂದು ಪ್ರೇರಣೆಯನ್ನು ನೀಡಬೇಕಂತೇಳಿ ಈ ಮೂಲಕ ನಾನು ದಾನೇಶ್ ಶೆಟ್ಟಿ, ನ್ಯಾಯವಾದಿ, ಸಾಮಾಜಿಕ ಕಾರ್ಯಕರ್ತ, ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।